ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಕುರ್ಚಿಯ ಫೈಟ್ ಜೋರಾಗ್ತಾನೆ ಇದೆ. ಡಿಕೆಶಿಗೆ ಸದ್ಯಕ್ಕೆ ಸಿಗೋದೇ ಇಲ್ವಾ ಮುಖ್ಯಮಂತ್ರಿ ಪಟ್ಟ? ತಾಳ್ಮೆ ಭರವಸೆಯ ಮಾತನಾಡಿದ್ಯಾಕೆ ಡಿಕೆ ಸುರೇಶ್ ತಾಳ್ಮೆಯಿಂದ ಇರೋದಕ್ಕೆ ಹೇಳಿದ್ದಾರಂತೆ ರಾಹುಲ್ ಗಾಂಧಿ. ಹಾಗಾದ್ರೆ ಡಿಕೆಶಿ ಅವರ ಆಸೆ ಈಡೇರೋದು ಯಾವಾಗ? ಕಾತುರದಿಂದ ಕಾಯ್ತಾ ಇದ್ದಾರೆ. ಇವತ್ತು ನಾಳೆ ಅಂತ ಹೇಳಿ ದಿನವನ್ನ ದೂಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಆಗೋದಕ್ಕೆ ಇನ್ನೂ ಎಷ್ಟು ತಿಂಗಳು ಕಾಯಬೇಕು ಡಿಕೆ ಶಿವಕುಮಾರ್ ಅವರು ಅನ್ನುವಂತಹ ಪ್ರಶ್ನೆ ಈಗ ಗ್ಯಾರಂಟಿ ನ್ಯೂಸ್ ನಲ್ಲಿ ಪಟ್ಟದಾಟದ ಎಕ್ಸ್ಕ್ಲೂಸಿವ್ ನ ಸುದ್ದಿ. ತಾಳ್ಮೆಯಿಂದ ಇರಿ, ತಾಳ್ಮೆ ಅನ್ನುವಂತಹ ಪಾಠವನ್ನ ಮಾಡ್ತಾ ಇದೆ ಹೈಕಮಾಂಡ್. ಹಾಗಾದ್ರೆ ಎಲ್ಲಿ ತನಕ ತಾಳ್ಮೆಯಿಂದ ಇರಬೇಕು? ಇಂತಿಷ್ಟು ದಿನ ಅಥವಾ ಇಂತಿಷ್ಟು ತಿಂಗಳು ಅಂತ ಹೇಳಿ ಒಂದು ಡೇಟು ಅಥವಾ ಒಂದು ಸಮಯವನ್ನ ನಿಗದಿ ಮಾಡಿಬಿಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ನ ಮುಂದೆ ಮನವಿಯನ್ನ ಮಾಡ್ಕೊಂಡಿದ್ರು. ಬಟ್ ಆದ್ರೆ ಇದ್ಯಾವುದಕ್ಕೂ ಕೂಡ ಹೈಕಮಾಂಡ್ನ ನಾಯಕರು ಸೊಪ್ಪಾಗದಂತೆ ಕಾಣಿಸ್ತಾ ಇಲ್ಲ. ಹೈಕಮಾಂಡ್ನ ನಾಯಕರು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಲವನ್ನ ತೋರಿಸ್ತಾ ಇಲ್ಲ. ಸೊ ಹಾಗಾಗಿ ಇದೀಗ ಒಂದು ಕಡೆ ಕಾತುರದಿಂದ ಕಾಯ್ತಾ ಇದ್ದಂತಹ ಡಿಕೆ ಶಿವಕುಮಾರ್ಗೆ ನಿರಾಸೆಯಾಗಿದೆ. ಪಟ್ಟದಾಟದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನೀಡ್ತಾ ಇದೆ. ಇನ್ನೂ ಎಷ್ಟು ತಿಂಗಳು ಕಾಯಬೇಕು? ಮುಂದಿನ ಬಜೆಟ್ ಆಗುವವರೆಗೂ ನಾನು ಕಾದ್ ನೋಡ್ಬೇಕಾ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಡಿಕೆ ಸುರೇಶ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ನಮ್ಮ ಅಣ್ಣನ ಹಣೆ ಬರಹದಲ್ಲಿ ಏನಾದರೂ ಬರೆದಿದ್ರೆ ಸಿಎಂ ಆಗಬೇಕು ಅಂತ ಹೇಳಿ ಸಿಎಂ ಆಗೇ ತೀರ್ತಾರೆ, ಅದರಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಅನ್ನುವಂತಹ ಮಾತುಗಳನ್ನು ಆಡಿದ್ರು. ರಾಹುಲ್ ಸ್ಪಷ್ಟ ಭರವಸೆ ನಡುವೆಯೇ ಸಿದ್ದು ಬಜೆಟ್ ಮೀಟಿಂಗ್. ಡಿಕೆಶಿಗೆ ಭರವಸೆ ನಡುವೆಯೂ ಸಿದ್ದರಾಮಯ್ಯ ಬಜೆಟ್ ಸಭೆ. ಫೆಬ್ರವರಿ 3ನೇ ವಾರದಲ್ಲಿ ಬಜೆಟ್ ಮಂಡಿಸೋದು ಫಿಕ್ಸ್. ಸಿಎಂ ಸಿದ್ದರಾಮಯ್ಯನವರೇ ಬಜೆಟ್ ಮಂಡಿಸೋದು ಪಕ್ಕ. ಈ ಹಿಂದೆ ಕೂಡ ಸಿಎಂ ಅವರು ಹೇಳಿದ್ರು ಬಜೆಟ್ ಮಂಡಿಸೋದು ನಾನೇ ಅಂತ ಹೇಳಿ. ಅದು ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯನವರು. ಸೊ ಹಾಗಾಗಿ ಈ ಬಜೆಟ್ ಮಂಡನೆ ಮಾಡಿ ಮತ್ತೊಂದು ರೆಕಾರ್ಡ್ ಅನ್ನ ಬ್ರೇಕ್ ಮಾಡುವುದಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇದೆಯಾ ಹೈಕಮಾಂಡ್ ಗೊತ್ತಿಲ್ಲ. ಬಜೆಟ್ ಮಂಡನೆ ಬಳಿಕವೂ ಆಗೋದಿಲ್ಲ ನಾಯಕತ್ವ ಬದಲಾವಣೆ ಅಂತ ಹೇಳಲಾಗ್ತಾ ಇದೆ. ಯಾಕೆ? ಫೆಬ್ರವರಿ 27ಕ್ಕೆ ಸಿದ್ದರಾಮಯ್ಯ ಸಿಎಂ ಆಗಿ 3 ವರ್ಷ ಆಗೋಗ್ಬಿಡತ್ತೆ, ಕಂಪ್ಲೀಟ್ ಆಗ್ಬಿಡತ್ತೆ 3 ವರ್ಷ. ಮೇ 27ಕ್ಕೆ ಸಿಎಂ ಆಗಿ 1085 ದಿನಗಳನ್ನ ಪೂರೈಕೆ ಮಾಡ್ಲಿಕ್ಕಿದ್ದಾರೆ ಸಿದ್ದರಾಮಯ್ಯನವರು. ಅಲ್ಲಿಗೆ ಮತ್ತೊಂದು ರೆಕಾರ್ಡ್ ಬ್ರೇಕ್ ಅವ್ರದ್ದು. ಸಿದ್ದರಾಮಯ್ಯ 3 ವರ್ಷ ಕಂಪ್ಲೀಟ್ ಮಾಡಿದ ಬಳಿಕವೇ ಚೇಂಜ್ ಆಗುವಂತಹ ಸಾಧ್ಯತೆ. ಹಾಗಿದ್ರೆ ಜೂನ್ ಮೊದಲ ವಾರದಲ್ಲೇ ನಾಯಕತ್ವ ಬದಲಾವಣೆ ಆಗತ್ತೆ ಅಂತ ಹೈಕಮಾಂಡ್ ಹೇಳಿದ್ಯಾ? ಜೂನ್ ತಿಂಗಳಲ್ಲಿ ಮಳೆಗಾಲದ ಅಧಿವೇಶನಕ್ಕೆ ನೂತನ ಸಿಎಂ ಆಗಮನ ಆಗತ್ತಾ? ಜೂನ್ ವರೆಗೂ ಕಾಯಬೇಕು ಅಂತ ಹೇಳಿದ್ಯಂತೆ ಕಾಂಗ್ರೆಸ್ನ ಹೈಕಮಾಂಡ್. ಜೂನ್ ಅಂತಂದ್ರೆ ಇನ್ನೂ ಬಹಳಷ್ಟು ದಿನಗಳು ಕಾಯಲೇಬೇಕಾದಂತಹ ಅನಿವಾರ್ಯತೆ. ಒಟ್ಟು 3 ವರ್ಷಗಳ ಕಾಲ ಸಂಪೂರ್ಣ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಚೇಂಜಸ್ ಇಲ್ಲ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಡಿಕೆ ಶಿವಕುಮಾರ್ ಅವರ ಕನಸು ಇನ್ನೂ ಕೂಡ ಕನಸಾಗಿಯೇ ಉಳಿಯುತ್ತಾ ಇದೆ. ಮೇ 27ಕ್ಕೆ ಸಿಎಂ ಆಗಿ 1085 ದಿನ ಕಳೆದು ಬಿಡ್ತಾರೆ ಸಿದ್ದರಾಮಯ್ಯನವರು. 3 ವರ್ಷ ಕಂಪ್ಲೀಟ್ ಆಗುತ್ತೆ ಅಲ್ಲಿಗೆ. ಈ ಬಜೆಟ್ ಬಳಿಕ ಆದ ನಂತರ ಬದಲಾವಣೆ ಆಗುತ್ತಾ? ಆಗ ಬದಲಾವಣೆ ಆಗೋದಾದ್ರೆ ಆಗ್ಲಿ ಅಂತ ಹೇಳಿ ಕಾಯ್ತಾ ಇದ್ರು. ಬಜೆಟ್ ಆದ ನಂತರವೂ ಕೂಡ ಬದಲಾವಣೆ ಆಗೋದು ಬಹುತೇಕ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಮೇವರೆಗೂ ಕೂಡ ಕಾಯಲೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಡಿಕೆ ಶಿವಕುಮಾರ್ ಅವರಿಗೆ. ಒಂದ್ ಕಡೆ ರಾಹುಲ್ ಗಾಂಧಿ ಅವರು ತಾಳ್ಮೆಯ ಪಾಠವನ್ನ ಮಾಡಿ ಕಳಿಸಿದ್ದಾರೆ. ತಾಳ್ಮೆಯಿಂದ ಇರಿ, ಎಲ್ಲವೂ ಕೂಡ ಒಲಿದು ಬರುತ್ತೆ, ಆಡಿದ ಮಾತಿನಂತೆ ನಡ್ಕೊಳ್ತೇವೆ ಅಂತ ಹೇಳಿ. ಬಟ್ 2.5 ವರ್ಷಗಳ ಕಾಲ ಪೂರೈಕೆ ಆಯಿತು. ಸಿದ್ದರಾಮಯ್ಯನವರು ಪೂರೈಕೆ ಮಾಡಿದ್ರು, ಯಾವುದೇ ಬದಲಾವಣೆಗಳಾಗಲಿಲ್ಲ.